ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ರಾಜ್ಯ ಕಾಂಗ್ರೆಸ್ ವಿರುದ್ಧ ವಿರೋಧ ಪಕ್ಷಗಳು ಆರೋಪ ಮಾಡೋದು ಕಾಮನ್. ಆದರೆ ಈಗ ತಮ್ಮ ಸ್ವಪಕ್ಷದವರೇ ಎದ್ದು ನಿಂತಿದ್ದಾರೆ. ನಮಗೆ ತಾರತಮ್ಯ ಮಾಡಲಾಗ್ತಿದೆ, ಮೋಸ ಆಗಿದೆ ಎಂದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಸಾಲು ಸಾಲು ಕಾಂಗ್ರೆಸ್ ಶಾಸಕರು ಕೂಡ ಸಾಥ್ ನೀಡುತ್ತಿದ್ದಾರೆ. ಇದು ಕೈಪಡೆಗೆ ಮುಜುಗರ ತರಿಸಿದ್ರು ದರ್ಪ ಮೆರೆಯುವುದು ಮಾತ್ರ ಕಡಿಮೆಯಾಗಿಲ್ಲ. ಇಷ್ಟೇ ಅಲ್ಲ, ವಿಜಯನಗರದಲ್ಲೂ ಕೂಡ ಕೈಯಿಂದ ಪಂಗನಾಮವಂತೆ. ಇದಕ್ಕೆಲ್ಲೋ ಬಗ್ಗದ ಡಿಸಿಎಂ ಹಣ ಸುಮ್ಮನೆ ಬರಲ್ಲ ಎಂದಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕ ಆರೋಪ ಮಾಡಿದ್ದೇ ತಡ ಬಿಜೆಪಿ ಅಲರ್ಟ್ ಆಗಿದೆ. ಸರ್ಕಾರವನ್ನ ಲೇವಡಿ ಮಾಡಿದೆ. ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತಿದೆ, ಅದಕ್ಕಾಗಿ ಗ್ಯಾರಂಟಿಗಳು ಕೂಡ ಕುಂಟುತ್ತಿವೆ ಎಂದು ಬಿಜೆಪಿ ಆರೋಪ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ದಿವಾಳಿಗೆ ಇದೇ ಸಾಕ್ಷಿ ಎನ್ನಲಾಗ್ತಿದೆ. ನೂತನ ವಿಜಯನಗರದ ಜಿಲ್ಲೆಗೆ ಬಿಡುಗಡೆಯಾದ ಅನುದಾನ 348 ಕೋಟಿ ಬಿಡುಗಡೆಯಾದರೆ ಕೇವಲ 22 ಕೋಟಿ ಮಾತ್ರ ನಮ್ಮನ್ನ ತಲುಪಿದೆ. ಉಳಿದ ಅಭಿವೃದ್ಧಿ ಕಾರ್ಯಗಳನ್ನ ಹೇಗೆ ಮಾಡಲಿ ಎಂದು ಕಾಂಗ್ರೆಸ್ನ ಶಾಸಕ HR ಗವಿಯಪ್ಪ ಅವರು ಕೇವಲ ಆರೋಪ ಮಾಡ್ತಿಲ್ಲ, ದಾಖಲೆಗಳ ಸಮೇತ ಬಂದು ನ್ಯಾಯವನ್ನ ಕೇಳ್ತಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ತೀವ್ರ ಮುಜುಗರವನ್ನ ಸೃಷ್ಟಿ ಮಾಡಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಡಿಸಿಎಂ DK ಶಿವಕುಮಾರ್ ಅವರು 100 ಕೋಟಿ ಬೇಕು ಅಂತ ಕೆಲವರು ಬೇಡಿಕೆ ಇಡುತ್ತಾರೆ. ಹಾಗಂತ ಕೊಡೋಕಾಗುತ್ತಾ? ಒಂದು ಲೆಕ್ಕಾಚಾರದಲ್ಲಿ ಹಣ ಹಂಚಿಕೆ ಮಾಡಿ ಬಿಡುಗಡೆ ಮಾಡಲಾಗಿದೆ ಎಂದಿದ್ದಾರೆ. ಈ ವಿಚಾರವಾಗಿ ಬಿಜೆಪಿ ಶಾಸಕ ಚಲುವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸರ್ಕಾರದಲ್ಲಿ 3 ಕಾಸಿನ ಹಣವಿಲ್ಲ, ಕಾಂಗ್ರೆಸ್ ಸರ್ಕಾರ ಕುಲಗೆಟ್ಟು ಹೋಗಿದೆ ಎಂದಿದ್ದಾರೆ. ಅದರಂತೆ ಬಿಜೆಪಿ MLC CT ರವಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಎಂದಿದ್ದಾರೆ. ಇನ್ನು ವಿಜಯನಗರದ್ದು ಒಂದು ಕತೆ ಆದ್ರೆ ಜಯನಗರದ್ದು ಮತ್ತೊಂದು ಕಥೆಯಾಗಿದೆ. ಡಿಸಿಎಂ DK ಶಿವಕುಮಾರ್ ಅವರು ಜಯನಗರಕ್ಕೆ ಅನುದಾನ ಕೊಟ್ಟಿಲ್ಲ ಅನ್ನೋದು ಇವತ್ತಿನ ಆರೋಪವಲ್ಲ. ಇದನ್ನ ಈಗ ಮೆಲುಕು ಹಾಕಿರುವ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಅವರು, ನೀವೇನು ದಾನ ಧರ್ಮಕ್ಕೆ ಕೊಡ್ತಾ ಇಲ್ಲ, ಅವಮಾನ ಮಾಡೋದನ್ನ ಸಂಪೂರ್ಣವಾಗಿ ಖಂಡಿಸುತ್ತೇವೆ ಎಂದಿದ್ದಾರೆ. ಇದನ್ನು ಆಲಿಸಿದ ಡಿಸಿಎಂ DK ಶಿವಕುಮಾರ್, ಅಧಿಕಾರಕ್ಕೆ ಬಂದ್ಮೇಲೆ ಬೆಂಗಳೂರು ಅಧೋಗತಿಯಾಗಿದೆ ಎಂದಿದ್ದೀರಾ ಅಲ್ವಾ? ಅದು ಹೇಗೆ ಆಗಿದೆ ಅನ್ನುವ ಬಗ್ಗೆ ವಿವರಣೆ ಬರಲಿ, ಬಳಿಕ ಅನುದಾನ ಕೊಡುವ ಬಗ್ಗೆ ಯೋಚಿಸುವೆ. ಆದ್ರೆ ಸದ್ಯಕ್ಕೆ ಮಾತ್ರ ನಾನು ಬೇಕು ಅಂತಾನೆ ಹಣ ಕೊಟ್ಟಿಲ್ಲ ಎಂದಿದ್ದಾರೆ. ಹೀಗೆ ಅನುದಾನ ಹಂಚಿಕೆ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಯನ್ನ ಬಿಗಿ ಹಿಡಿದಿದೆ. ಇದು ಕೇವಲ ಬಿಜೆಪಿ ನಾಯಕರಿಗೆ ಅಷ್ಟೇ ಅಲ್ಲ, ಕೈ ನಾಯಕರಿಗೂ ಕೂಡ ಸಂಕಷ್ಟ ತಂದಿದೆ. ಕೋಟಿ ಕೋಟಿ ಆಮಿಷದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಈಗ ಇವಾಗ ಯಾಕೆ ತಾರತಮ್ಯ ಮಾಡುತ್ತಿದೆ ಎಂದು ಬಿಜೆಪಿ ಕೆಂಡಾಮಂಡಲವಾಗಿದ್ದು ಮಾತ್ರ ಸುಳ್ಳಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.